ಎಲ್ರಿಗೂ ನಮಸ್ಕಾರಗಳು. ನನ್ನ ಎಲ್ಲ ಆಧ್ಯಾತ್ಮಿಕ ಗುರುಗಳಿಗೆ, ನನ್ನ ಆತ್ಮಗುರುಗಳಾದ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿಯವರಿಗೆ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ, ನನಗೆ ಜನ್ಮ ಕೊಟ್ಟ ನನ್ನ ತಂದೆ ತಾಯಿಯರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಈ ದಿನ ಸಾಮಾನ್ಯ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನಕ್ಕೂ ಇರೋ ವ್ಯತ್ಯಾಸವನ್ನು, ಸಾಮಾನ್ಯ ವಿಜ್ಞಾನದ ಪರಿಮಿತಿಯನ್ನು, ಆಧ್ಯಾತ್ಮಿಕ ವಿಜ್ಞಾನದ ವಿಶಾಲತೆಯನ್ನು ತಿಳ್ಕೊಳ್ಳೋಣ. ಇದು ವಿಜ್ಞಾನ ಯುಗ ಅಂತ ಪರಿಗಣಿಸಿರೋದ್ರಿಂದ ಪ್ರತಿಯೊಂದು ವಿಚಾರಕ್ಕೂ ಎಲ್ಲರೂ ವೈಜ್ಞಾನಿಕ ವಿವರಣೆ ಬಯಸೋದು ಸಹಜ. ಸೃಷ್ಟಿಯಲ್ಲಿರೋ, ಪ್ರಕೃತಿಯಲ್ಲಿರೋ, ಭೂಮಂಡಲದಲ್ಲಿ ಲಭ್ಯವಿರೋ ಹಾಗೂ ನಮ್ಮ ಪಂಚೇಂದ್ರಿಯಗಳ ಗಮನಕ್ಕೆ ಬಂದಿರುವಂತಹ ವಿಚಾರಗಳ ವೈಶಿಷ್ಟ್ಯತೆಗಳನ್ನು ತಿಳ್ಕೊಳ್ಳೋಕ್ಕೆ ಹೋಗಿ ವೈ, ವಾಟ್, ಫ್ರಮ್ ವೇರ್, ಫ್ರಮ್ ವೆನ್, ಹೌ ಅನ್ನೋ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹುಡ್ಕಕ್ಕೆ ಹೋಗಿ ವಿಜ್ಞಾನ ಅಸ್ತಿತ್ವಕ್ಕೆ ಬಂತೇ ವಿನಃ ಇದೇ ಮಾನವನಿಂದಾಗಲಿ, ಇದೇ ಪ್ರಾಯೋಗಿಕ ಸಾಮಾನ್ಯ ವಿಜ್ಞಾನದಿಂದಾಗಲಿ ಜೀವಿಗಳನ್ನಾಗಲಿ, ಆತ್ಮಗಳನ್ನಾಗಲಿ, ಪ್ರಕೃತಿಯನ್ನಾಗಲಿ ಸೃಷ್ಟಿಸೋಕ್ಕೆ ಆಗಿಲ್ಲ. ಅಥವಾ ಮಾನವ ತನ್ನ ಮುಷ್ಟಿಯಲ್ಲಿ ಸೃಷ್ಟಿಯನ್ನು, ಪ್ರಕೃತಿಯನ್ನು ಬಂಧಿಸಿಡಕ್ಕೂ ಕೂಡ ಸಾಧ್ಯವಾಗಿಲ್ಲ, ಸಾಧ್ಯವೂ ಇಲ್ಲ. ಯಾವುದೇ ವಸ್ತುವನ್ನು ಕುರಿತಾಗಲಿ, ವಿಷಯವನ್ನು ಕುರಿತಾಗಲಿ ಕ್ರಮಬದ್ಧವಾಗಿ, ಶಿಸ್ತುಬದ್ಧವಾಗಿ, ವ್ಯವಸ್ಥಿತವಾಗಿ ಸಂಪೂರ್ಣ ಮಾಹಿತಿಗಳನ್ನು ಸಂಗ್ರಹಿಸಿ ದಾಖಲಿಸುವಂಥ ವಿಧಾನವನ್ನೇ ಸಂಶೋಧನೆ ಅಂತನೋ, ತಾವು ತಿಳಿದ ವಿಷಯ ವಿಚಾರಗಳೆಲ್ಲವೂ ಸಾಕ್ಷ್ಯ ಆಧಾರಿತ ಅಂತನೋ, ವೈಜ್ಞಾನಿಕ ಅಂತನೋ ಸಾಮಾನ್ಯ ವಿಜ್ಞಾನ ಪ್ರತಿಪಾದಿಸೋದು ಸಹಜ ಹಾಗೂ ಅತ್ಯವಶ್ಯಕ. ಪ್ರತ್ಯಕ್ಷಿಸಿ ನೋಡಿದ್ರೂ ಪ್ರಮಾಣಿಸಿ ನೋಡಬೇಕೆನ್ನುವಂಥ ಸಿದ್ಧಾಂತವನ್ನು ಆಧರಿಸಿ ವೈಜ್ಞಾನಿಕ ರೂಪವನ್ನು ಕೊಡೋದು ಸಾಮಾನ್ಯ ವಿಜ್ಞಾನ. ಪಂಚೇಂದ್ರಿಯಗಳ ಮೂಲಕ ಗ್ರಹಿಸಿದ್ದನ್ನು, ಸಂಶೋಧನೆಗೊಳಪಡಿಸಿದ್ದನ್ನು, ಅವರ ಆವಿಷ್ಕಾರಗಳನ್ನು ಜನಸಾಮಾನ್ಯರಿಗೆ ದಾಖಲೆಗಳ ಸಹಿತ, ಪ್ರಯೋಗಗಳ ಸಹಿತ ತಿಳಿದ ವಿಚಾರಗಳನ್ನು ಪ್ರಚುರಪಡಿಸಿದಾಗ ಆ ಕುರಿತು ತಿಳಿಯ ಬಯಸೋನು ಕೂಡ ಪಂಚೇಂದ್ರಿಯಗಳ ಮೂಲಕನೇ ಪ್ರಾತ್ಯಕ್ಷಿಕವಾಗಿಯೇ ತಿಳಿಯೋಕೆ ಇಷ್ಟಪಡ್ತಾನೆ, ಒಪ್ಕೋತಾನೆ. ದಿನನಿತ್ಯದಲ್ಲಿ ಜೀವನದಲ್ಲಿ ಮಾನವನಿಗೆ ಎಷ್ಟೋ ಅತೀಂದ್ರಿಯ ಅನುಭವಗಳಾಗುತ್ತೆ, ಎಷ್ಟೋ ದೇಹಾತೀತ ಆಗುತ್ತೆ, ನೂರಾರು ಪ್ರಶ್ನೆಗಳು ಉದ್ಭವವಾಗ್ತಾ ಇರುತ್ತೆ. ಅವಕ್ಕೆ ಈ ಸಾಮಾನ್ಯ ವಿಜ್ಞಾನ ಉತ್ತರ ಕೊಡೋಕ್ಕಾಗದಿದ್ರೂ, ಅರ್ಥೈಸೋಕ್ಕಾಗದೇ ಇದ್ರೂ ಆಗಿರೋ ಅನುಭವವನ್ನಂತೂ ತಳ್ಳಿಹಾಕೋ ಥರ ಇಲ್ಲ. ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ತಿಳಿಯಲಾಗದ ಮಾತ್ರಕ್ಕೆ ಪ್ರಾಕೃತಿಕ ಸೃಷ್ಟಿಯ ಸತ್ಯಗಳನ್ನು ತಿರಸ್ಕೃತ ಮನೋಭಾವದಿಂದ ನೋಡುವಂತಹುದು ಕೂಡ ಅಲ್ಲ, ಅಥವಾ ಮೂಢನಂಬಿಕೆ ಅಂತ ತಳ್ಳಿ ಹಾಕೋಕ್ಕೂ ಸಾಧ್ಯವಿಲ್ಲ. ಅಂತಹ ಸೃಷ್ಟಿಯ, ಬ್ರಹ್ಮಾಂಡದ ನೂರಾರು ಆಧ್ಯಾತ್ಮಿಕ ಸತ್ಯಗಳಲ್ಲಿ ಆತ್ಮನ ಸೃಷ್ಟಿ, ದೇಹದ ಸಾವು, ಜನ್ಮ ಪುನರ್ಜನ್ಮಗಳು ಕೂಡ ಒಂದು. ಹುಟ್ಟು ಸಾವಿನ ಮಧ್ಯೆ ನಾವು ಸಾಗಿಸುವಂಥ ಸಮಸ್ಯೆ ಭರಿತ ಜೀವನ ಕೂಡ ಮತ್ತೊಂದು ಆಧ್ಯಾತ್ಮಿಕ ಸತ್ಯ, ಕರ್ಮ ಸಿದ್ಧಾಂತ. ಮಾನವ ಒಬ್ಬ ಬುದ್ಧಿಜೀವಿಯಾಗಿರೋದ್ರಿಂದ ಅವನು ಪ್ರಕೃತಿಯಲ್ಲಿ ಲಭ್ಯವಿರುವಂಥ ವಸ್ತುಗಳನ್ನೇ ಬಳಸಿ, ತನ್ನ ಬುದ್ಧಿ ಹಾಗೂ ಸೃಜನಶೀಲತೆಯನ್ನು ಬಳಸಿ ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಿರುವಂಥ ಮಾನವನ ಸುಖಕ್ಕೋಸ್ಕರ, ಸಮಯ ಉಳಿತಾಯಕ್ಕೋಸ್ಕರ ಹಲವಾರು ಯಂತ್ರ ಸಾಧನಗಳನ್ನು ಸೃಷ್ಟಿ ಮಾಡಿದೆ. ಉದಾಹರಣೆಗೆ ಮಿಕ್ಸರು, ಗ್ರೈಂಡರು, ವಾಷಿಂಗ್ ಮಿಷಿನ್ನು, ಮೋಟಾರ್ ಸೈಕಲ್ಲು, ಕಾರು ಮುಂತಾದವುಗಳು. ನಮಗೆ ಖಂಡಿತ ಈ ಆವಿಷ್ಕಾರಗಳಿಂದ ಸಹಾಯ ಖಂಡಿತ ಆಗಿದೆ, ಸಮಯ ಉಳಿದಿದೆ, ನಮ್ಮ ದೈಹಿಕ ಶ್ರಮ ಕಡಿಮೆಯಾಗಿದೆ. ಹಾಗಾಗಿ ನಾವು ಸಾಮಾನ್ಯ ವಿಜ್ಞಾನವನ್ನು ಕಡೆಗಾಣಿಸುವಂತಲೂ ಇಲ್ಲ, ತಿರಸ್ಕರಿಸುವಂತೆ ಕೂಡ ಇಲ್ಲ. ಅವು ನಮ್ಮ ದಿನನಿತ್ಯ ಜೀವನದ ಒಂದು ಅವಿಭಾಜ್ಯ ಅಂಗವೂ ಹೌದು. ಹಾಗಾಗಿ ನಮಗೆ ಸಾಮಾನ್ಯ ವಿಜ್ಞಾನವೂ ಬೇಕು, ಅವುಗಳ ಆವಿಷ್ಕಾರಗಳೂ ಬೇಕು, ಅವುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಲೇಬೇಕು. ಈ ದೇಹವನ್ನು ದಂಡಿಸದೇ ಇರೋಕ್ಕೆ ಹಲವಾರು ಯಂತ್ರ ಸಾಧನಗಳನ್ನು ಸಾಮಾನ್ಯ ವಿಜ್ಞಾನ, ಈಗಿನ ತಾಂತ್ರಿಕತೆ ಸೃಷ್ಟಿಸಿ ನಮಗೆ ಸಹಕರಿಸಿದೆಯಾದರೂ ಮಾನವ ಬಯಸೋ ಮಾನಸಿಕ ಪ್ರಶಾಂತತೆ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆತ್ಮಾನಂದ, ಅನುಭವ ಮತ್ತು ಅನುಭೂತಿ, ಆತ್ಮಜ್ಞಾನ ಹಾಗೂ ಆಲೋಚನಾ ರಹಿತ ಸ್ಥಿತಿಯನ್ನು ನೀಡೋಕ್ಕೆ ಸಾಮಾನ್ಯ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಅದಕ್ಕೆ ಓಶೋರವರು ಹೇಳಿದ್ದಾರೆ, ಸೈನ್ಸ್ ಗಿವ್ಸ್ ಬೆಟರ್ ಹೌಸಸ್, ಬೆಟರ್ ಕಾರ್ಸ್, ಬೆಟರ್ ಟೆಕ್ನಾಲಜೀಸ್,
ಬೆಟರ್ ಸ್ಟ್ಯಾಂಡ್ ಆಫ್ ಲಿವಿಂಗ್, ಬಟ್ ಇಟ್ ಕೆನಾಟ್ ಗಿವ್ ಅಸ್ ಎ ಸಿಗ್ನಿಫಿಕೆಂಟ್ ಲೈಫ್, ಇಟ್ ಕೆನಾಟ್ ಗಿವ್ ಮೀನಿಂಗ್ ಟು ಅಸ್, ಇಟ್ ಕೆನಾಟ್ ಗಿವ್ ಅಸ್ ಎಕ್ಸ್ಟಸಿ ಅಂತ ಹೇಳಿದ್ದಾರೆ. ಸಾಮಾನ್ಯ ವಿಜ್ಞಾನ ಮಾನವನ ದೇಹವನ್ನು ಸೃಷ್ಟಿಸಿಲ್ಲ, ಮಾನವನ ಬದುಕಿಗೆ ಅತ್ಯವಶ್ಯವಾಗಿರುವಂತಹ ಪಂಚಭೂತಗಳನ್ನು ಸೃಷ್ಟಿಸಿಲ್ಲ, ಮಾನವನ ದೇಹದಲ್ಲಿ ಪ್ರಾಣವನ್ನು ತುಂಬಿಲ್ಲ, ಮಾನವನ ದೇಹದಲ್ಲಿ ನಡೆಯೋ ಉಸಿರಾಟಕ್ಕೆ ಚಾಲನೆ ನೀಡಿಲ್ಲ. ಮಾನವನ ಮನಸ್ಸನ್ನು, ಭಾವನೆಗಳನ್ನು ನಿಯಂತ್ರಿಸೋಕ್ಕಾಗೋದು ಇಲ್ಲ, ಆಗಿಯೂ ಇಲ್ಲ. ಮಾನವನ ಜೀವನದಲ್ಲಿ ಉದ್ಭವವಾಗುವಂಥ ಸ್ಥಿತಿಗತಿಗಳನ್ನು ಬದಲಾಯಿಸೋಕ್ಕಾಗಲ್ಲ, ಸಾವನ್ನು ನಿಯಂತ್ರಿಸೋಕ್ಕಾಗಲ್ಲ, ದುಃಖ ನಿವಾರಿಸೋಕ್ಕಾಗಲ್ಲ, ಹುಟ್ಟು ಸಾವಿನ ಚಕ್ರವನ್ನು ಉರುಳದೇ ಇರೋ ಹಾಗೆ ತಡೆಯೋಕ್ಕೆ ಆಗದೇ ಇದ್ದರೂ ಕೂಡ ಸಾಮಾನ್ಯ ವಿಜ್ಞಾನದ ಪರಿಮಿತಿಯನ್ನು ತಿಳಿದು ನಾವು ಜೀವಿಸಬೇಕಷ್ಟೇ. ಮಾನವನ ಜಾಣ್ಮೆಗೆ ಎಟಕದ ಎಷ್ಟೋ ವಿಚಾರಗಳಿವೆ ಅನ್ನೋದನ್ನು ನಾವು ಒಪ್ಪಿಕೊಳ್ಳಬೇಕು. ವೈದ್ಯಕೀಯ ವಿಜ್ಞಾನದ ನೆರವಿನಿಂದ ಅಪಘಾತಕ್ಕೊಳಗಾಗಿದವರನ್ನು, ಸ್ಥಿತಿ ಗಂಭೀರವಾಗಿರೋರನ್ನು, ಜೀವವನ್ನು ಉಳಿಸಿರೋದು ಕೂಡ ಉಂಟು. ಮೂಳೆ ಮುರಿತವನ್ನು ಸರಿಪಡಿಸಿರೋದು ಉಂಟು. ಅದಕ್ಕೆ ವೈದ್ಯರನ್ನು ನಾರಾಯಣ ಅಂತ, ವೈದ್ಯೋ ನಾರಾಯಣೋ ಹರಿಹಿ ಅಂತ ಕೂಡ ಹೇಳಿರೋದು. ಈಗ ಆಧ್ಯಾತ್ಮಿಕ ವಿಜ್ಞಾನದ ಬಗ್ಗೆ ಅಂದರೆ ಸ್ಪಿರಿಚುವಲ್ ಸೈನ್ಸ್ ಬಗ್ಗೆ ನೋಡೋಣ. ಅಧ್ಯಾತ್ಮ ಅಂದರೆ ಆತ್ಮದ ಆದಿ ಅಂತ. ಸರ್ವಾತ್ಮ, ವಿಶ್ವಾತ್ಮ ಅಂದರೆ ಸರ್ವಜ್ಞ, ಸರ್ವಶಕ್ತ ಹಾಗೂ ಸರ್ವವ್ಯಾಪಿಯಾದ ವಿಶ್ವದೈವ ಶಕ್ತಿ ಪರಮಾತ್ಮ. ಅವನೊಬ್ಬನೇ ದೇವರು, ಅವನೇ ಪರಬ್ರಹ್ಮ. ಪ್ರತಿ ಮಾನವನು ಅಂಶಾತ್ಮ, ಪ್ರತಿ ಜೀವಿಯು ಜೀವಾತ್ಮ. ಈ ವಿಶ್ವದ ಸಕಲ ಚರಾಚರಗಳಲ್ಲೂ ಆಂತರ್ಯದಲ್ಲಿ ಸ್ಥಿತವಾಗಿರುವಂಥ, ಅಂತಸ್ಥವಾಗಿರುವಂಥ ದಿವ್ಯಾಂಶನೇ ದೈವಿಕ, ಅದನ್ನೇ ಸ್ಪಿರಿಟ್ ಅನ್ನೋದು. ಹಾಗಾಗಿ ಆಂಗ್ಲ ಭಾಷೆಯಲ್ಲಿ ಸೋಲ್ ಅಂದರೆ ಆತ್ಮ ಅಂದರೆ ಸ್ಪಿರಿಟ್ ಅಂತ ಕೂಡ ಇದೆ. ಆಧ್ಯಾತ್ಮಿಕ ಅಂದರೆ ಸ್ಪಿರಿಚುಯಲ್ ಅಂತ. ಸ್ಪಿರಿಚುಯಲ್ ಅಂದರೆ ಡಿವೈನ್, ಡಿವೈನ್ ಅಂದರೆ ದೈವಿಕ, ದೈವಿಕ ಅಂದರೆ ಸ್ಪಿರಿಟ್. ಅದಕ್ಕೆ ಆತ್ಮಕ್ಕೆ ಸೋಲ್, ಸ್ಪಿರಿಟ್ ಅಂತಾನೂ ಸಂಬೋಧಿಸ್ತಾರೆ. ಸ್ಪಿರಿಟ್ ಅನ್ನೋ ಪದಕ್ಕೆ ಪಾಶ್ಚಾತ್ಯರು ಆಂಗ್ಲ ಭಾಷೆಯಲ್ಲಿ ಕೊಟ್ಟಿರುವಂಥ ಆಧ್ಯಾತ್ಮಿಕವಾದ ಅರ್ಥ ವಿವರಣೆ ಏನಂದರೆ, ಇಟ್ ಈಸ್ ಎ ಫೋರ್ಸ್ ವಿತಿನ್ ಎ ಹ್ಯೂಮನ್ ಬೀಯಿಂಗ್ ಥಾಟ್ ಟು ಗಿವ್ ದ ಬಾಡಿ ಲೈಫ್, ಎನರ್ಜಿ ಆ್ಯಂಡ್ ಪವರ್. ಅಂದರೆ ಭೌತಿಕ ಜೀವಿಗಳಿಗೆ ಜೀವ, ಶಕ್ತಿ ಹಾಗೂ ಸಾಮರ್ಥ್ಯವನ್ನು ನೀಡಬಲ್ಲದೇನೋ ಅಂತ ಅಂದುಕೊಂಡಿರೋದೇನೆ ಪ್ರಮುಖ ತತ್ವ ಅಂತ ಹೇಳಿದ್ದಾರೆ. ಅಂದರೆ ಇದೇ ಅಂತ ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ, ಆ ಥರ ಅಂದುಕೊಂಡಿದ್ದಾರೆ. ಅವರುಗಳಿಗೆ ಇನ್ನೂ ಖಚಿತ ಇಲ್ಲ. ಯಾಕೆ ಅಂದರೆ ಆತ್ಮನ ಅಸ್ತಿತ್ವ ಸೂಕ್ಷ್ಮ, ಭೌತಿಕವಲ್ಲ. ಆತ್ಮನ ಅಸ್ತಿತ್ವ ಸಾಮಾನ್ಯ ವಿಜ್ಞಾನಕ್ಕೆ ಲಭ್ಯವಾಗಿಲ್ಲವಾದರೂ ಆತ್ಮನ ಇರುವಿಕೆಯನ್ನು, ಜೀವಂತಿಕೆಯನ್ನು ತಳ್ಳಿ ಹಾಕುವಂತಿಲ್ಲ. ವ್ಯಕ್ತಿ ಮರಣಿಸಿದಾಗ ಐ ಪ್ರೇ ಫಾರ್ ದ ಸೋಲ್ ಟು ರೆಸ್ಟ್ ಇನ್ ಪೀಸ್ ಅಥವಾ RIP ಅನ್ನೋದನ್ನು ರೂಢಿಗೆ ತಂದಿರೋರು ಕೂಡ ಪಾಶ್ಚಾತ್ಯರೇನೆ. ಆಧ್ಯಾತ್ಮಿಕತೆಗೆ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಆಧ್ಯಾತ್ಮಿಕತೆ ಅಂತಂದರೆ ದೈವ ತತ್ವ. ಸ್ಪಿರಿಚುವಲ್ ಸೈನ್ಸ್ ಅಂದರೆ ದೈವಿಕತೆಯನ್ನು, ದಿವ್ಯ ತತ್ವವನ್ನು ತಿಳಿಸೋ ವಿಜ್ಞಾನ. ದೈವಿಕ ವಿಜ್ಞಾನ ಅದು ಆತ್ಮ ಸಂಬಂಧಿತ, ಅದೇ ಆಧ್ಯಾತ್ಮಿಕ ವಿಜ್ಞಾನ. ಸ್ಪಿರಿಟ್ಸ್ಗೆ ಇನ್ನೊಂದು ರೀತಿಯಲ್ಲಿ ಅರ್ಥೈಸಿರೋದು ದೇಹರಹಿತ ಅಸಾಧಾರಣ ಜೀವಿಗಳು, ಅಲೌಕಿಕ ಜೀವಿಗಳು ಅಂತ. ಹಾಗಂದ್ರೇನು? ಭೌತಿಕ ದೇಹವಿಲ್ಲದ ಆತ್ಮಸ್ವರೂಪಿ ಜೀವಿಗಳು, ಚೈತನ್ಯ ಸ್ವರೂಪಿಗಳು, ಸೂಕ್ಷ್ಮರೂಪಿ ಮಾಸ್ಟರ್ಸ್, ಲೈಟ್ ಬೀಯಿಂಗ್ಸ್ ಅಂತಾನೂ ಹೇಳ್ತಾರೆ. ಈ ಸಾಮಾನ್ಯ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಹೇಗೆ ಅಂದರೆ, ರೈಲು ಸಾಗೋ ಎರಡು ಹಳಿಗಳಂತಿದ್ದು ಎಂದಿಗೂ ಸೇರಕ್ಕೆ ಒಂದಾಗಕ್ಕೆ ಸಾಧ್ಯವಿಲ್ಲದೇ ಇರೋವಂಥದ್ದು. 2 ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್ ಅಂತಾರಲ್ಲ ಹಾಗೆ. ಯಾಕೆಂದರೆ ಈ ಎರಡೂ ವಿಜ್ಞಾನಗಳ ಸಿದ್ಧಾಂತಗಳು ಬೇರೆ ಬೇರೆ. ಸಾಮಾನ್ಯ ವಿಜ್ಞಾನದ ಸಿದ್ಧಾಂತ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂತಾಗಿದ್ದರೆ, ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತ ಎಕ್ಸ್ಪೀರಿಯನ್ಸಿಂಗ್ ಈಸ್ ಬಿಲೀವಿಂಗ್. ಸಾಮಾನ್ಯ ವಿಜ್ಞಾನಕ್ಕೆ ಎಲ್ಲರೂ ಸಾಕ್ಷಿ ಬೇಕು, ಎಲ್ರಿಗೂ ಸಾಕ್ಷಿ ಬೇಕು, ಇಂದ್ರಿಯಗಳಿಗೆ ಲಭ್ಯವಾಗಬೇಕು, ಪ್ರಯೋಗಾಲಯದಲ್ಲಿ ಪ್ರಯೋಗಕ್ಕೆ ಲಭ್ಯವಿರಬೇಕು, ವೈಜ್ಞಾನಿಕವಾಗಿ ಸಾಬೀತಾಗಬೇಕು. ಆದರೆ ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತನೇ ಬೇರೆ. ಇಲ್ಲಿ ಅನುಭವ, ಅನಿಸಿಕೆ, ಅನುಭೂತಿಯೇ ಪ್ರಧಾನ. ನಮಗೆ ನಾವೇ ಸಾಕ್ಷಿ, ಅದೇ ಆತ್ಮಸಾಕ್ಷಿ. ಹಾಗಾದರೆ ಅಧ್ಯಾತ್ಮ ಅಂದ್ರೇನು? ಆಧ್ಯಾತ್ಮಿಕ ವಿಜ್ಞಾನ ಅಂದ್ರೇನು? ಅಧ್ಯಾತ್ಮ ಅಂದರೆ ಅಧಿ ಪ್ಲಸ್ ಆತ್ಮ, ಅಂದರೆ ಆತ್ಮನ ಉನ್ನತಿ, ಆತ್ಮನ ಬೆಳವಣಿಗೆ, ಜೀವಾತ್ಮನಿಂದ ಪರಮಾತ್ಮನ ಹಂತಕ್ಕೆ ಇರೋದು, ಪರಿಪೂರ್ಣ ಆತ್ಮನಾಗೋದು. ಆಧ್ಯಾತ್ಮಿಕ ಅಂದರೆ
ಆಧ್ಯ ಪ್ಲಸ್ ಆತ್ಮಿಕ ಅಂದರೆ ಆತ್ಮ ಸಂಬಂಧಿತ. ಆಧ್ಯಾತ್ಮಿಕವಾಗಿ ಮಾನವನ ಜೀವನ ಪ್ರಯಾಣ ಶುರುವಾಗೋದೇ ಈ ಆತ್ಮ ಪದಾರ್ಥದಿಂದ. ಆಧ್ಯಾತ್ಮಿಕ ಶಾಸ್ತ್ರ ಪ್ರಾರಂಭ ಆಗೋದೇ ಈ ಆತ್ಮನಿಂದ, ಆತ್ಮ ಪದಾರ್ಥದಿಂದ. ಸೋಲ್ ಈಸ್ ದಿ ಸೆಂಟರ್ ಆಫ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಈ ಆಧ್ಯಾತ್ಮಿಕ ವಿಜ್ಞಾನವನ್ನು ಅರ್ಥ ಮಾಡ್ಕೋಬೇಕಿದ್ರೆ ಸೃಷ್ಟಿಯ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು, ಪ್ರಕೃತಿಯನ್ನು ಹಾಗೂ ಮಾನವನ ದೇಹ ಪ್ರಕೃತಿಯನ್ನು ಅರ್ಥ ಮಾಡ್ಕೋಬೇಕು, ಪಂಚಮಹಾಭೂತ ತತ್ವಗಳ ಮಹತ್ವವನ್ನು, ಮಾನವನ ಆಧ್ಯಾತ್ಮಿಕ ದೇಹ ರಚನೆಯನ್ನು ಅಂದರೆ ಸ್ಪಿರಿಚುವಲ್ ಅನಾಟಮಿಯನ್ನು ಅರ್ಥ ಮಾಡ್ಕೋಬೇಕು. ಜೀವ, ಜೀವಾತ್ಮ, ಜೀವನ ಹಾಗೂ ಕರ್ಮ ಸಿದ್ಧಾಂತವನ್ನು ಅರ್ಥ ಮಾಡ್ಕೋಬೇಕು. ಆಧ್ಯಾತ್ಮಿಕ ವಿಜ್ಞಾನದ ಆಧಾರ ಸೃಷ್ಟಿಯ ಮೂಲ, ವಿಶ್ವಶಕ್ತಿ ಚೈತನ್ಯ, ದಿವ್ಯ ಪ್ರಕಾಶ, ಅದರ ವಿಷಯಗಳು ಮಾನವ, ಆತ್ಮ ಹಾಗೂ ಮನಸ್ಸು. ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತ ಆತ್ಮಜ್ಞಾನ ಮತ್ತು ಆತ್ಮ ಅನುಭವ. ಆಧ್ಯಾತ್ಮಿಕ ವಿಜ್ಞಾನದ ಮೂಲ ಧ್ಯಾನ, ತಪಸ್ಸು. ಧ್ಯಾನದ ಮೂಲಕ ಮಾನವನಲ್ಲಿ ಅಡಗಿರೋ ನಿಗೂಢ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದು ಬಳಸೋ ಅಳವಡಿಸಿಕೊಳ್ಳಬಹುದಾದಂಥ ವಿಧಾನವೇ ಆಧ್ಯಾತ್ಮಿಕ ವಿಜ್ಞಾನ. ಮಾನವ ಸಮಾಜದಲ್ಲಿ ಜೀವಿಸುವಾಗ, ಜೀವನ ನಡೆಸುವಾಗ ಮಾನವನಲ್ಲಿ ಉದ್ಭವವಾಗೋ ನೂರಾರು ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾ ಇಲ್ಲ. ಜೀವಶಾಸ್ತ್ರದ ಬಗ್ಗೆ ನೂರಾರು ದಾಖಲೆಗಳಿದ್ರೂ ಜೀವಿಗಳ ಬಗ್ಗೆ, ಜೀವಿಗಳ ಸಂಕುಲಗಳ ಬಗ್ಗೆ, ಅವುಗಳ ವರ್ಗಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ವಿಜ್ಞಾನಿಗಳು ಸಂಗ್ರಹಿಸಿದ್ರೂ, ಸಾಬೀತುಪಡಿಸಿದ್ರೂ ಮಾನವನ ಜೀವ ಮತ್ತು ಜೀವನ ಸಂಬಂಧಿತ ಪ್ರಶ್ನೆಗಳಿಗೆ ವಿಜ್ಞಾನಿಗಳ ಹತ್ರ ಉತ್ತರ ಇಲ್ಲ. ಎಷ್ಟೋ ಪ್ರಶ್ನೆಗಳು ಅವ್ರಿಗೂ ಪ್ರಶ್ನೆಗಳಾಗೆ ಇಂದಿಗೂ ಉಳಿದಿರೋದು ಸಹ ಸಹಜ ಸತ್ಯ. ಈ ಹುಟ್ಟು ಸಾವಿನ ನಡುವೆ ನಾವು ಸಾಗಿಸ್ತಿರೋ ಜೀವನಕ್ಕೆ ಸಂಬಂಧಪಟ್ಟಂಗೆ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿರೋದು ಸಹಜ. ಯಾವ್ಯಾವುದು ಅಂಥ ಪ್ರಶ್ನೆಗಳು? ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ಸಿರಿತನ ಬಡತನ ಯಾತಿಕ್ಕೆ? ಕೆಲವರು ಯಾಕೆ ಬಡವರು, ಕೆಲವರು ಯಾಕೆ ಕುರುಡರು, ಕೆಲವರು ಯಾಕೆ ಅಂಗವಿಕಲರು? ನಮ್ಮ ಬುದ್ಧಿಗೆ ತಿಳಿದಂಗೆ ಈ ಜನ್ಮದಲ್ಲಿ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಆದ್ರೂ ನಮಗ್ಯಾಕೆ ಇಷ್ಟು ಕಷ್ಟ, ಇಷ್ಟು ಕೆಡುಕುಗಳು? ನಾವು ಪಡ್ತಿರೋ ಕಷ್ಟಗಳು ಆ ದೇವರಿಗೆ ಕಾಣಲ್ವಾ? ಆ ದೇವರು ಅಂದರೆ ಯಾರು, ಎಲ್ಲಿದ್ದಾನೋ ಅಂತ ಯಾವಾಗಲಾದರೂ ನಿಮ್ಗನ್ಸಿಲ್ವಾ? ಕೆಲವರು ದುಷ್ಟರು, ಅಹಂಕಾರಿಗಳು, ಆದರೂ ಬಹಳ ಚೆನ್ನಾಗೇ ಬದುಕ್ತಾ ಇರ್ತಾರಲ್ಲ, ಒಳ್ಳೆಯವ್ರಿಗೆ ಕಾಲ ಅಂತ ಕೂಡ ಹೇಳ್ತೀವಿ. ದುಷ್ಟನ ಹೊಟ್ಟೆಯಲ್ಲಿ ಸುಪುತ್ರ ಜನಿಸೋಕೆ ಹೇಗೆ ಸಾಧ್ಯ? ಹಾಗೆ ಉತ್ತಮ ಸಂಸ್ಕಾರವಂತನ ಹೊಟ್ಟೆಯಲ್ಲಿ ಒಬ್ಬ ದುಷ್ಟ, ಕೊಲೆಗಾರ, ಸಮಾಜಘಾತುಕ ಹುಟ್ಟೋಗೋದು ಯಾತಿಕ್ಕೋಸ್ಕರ? ಒಬ್ಬ ಕೂಲಿಯವನ, ಅವಿದ್ಯಾವಂತನ ಮನೆಯಲ್ಲಿ ಜಾಣ ಮಕ್ಕಳು ಹುಟ್ಟಿ ಶೈಕ್ಷಣಿಕ ಸಾಧನೆಯನ್ನು ಮಾಡಿರೋದನ್ನು ನೋಡ್ತಾ ಇದ್ದೀವಿ. ಅದೇ ನಮ್ಮ ಮಕ್ಕಳು ಯಾಕೆ ಹಾಗೆ ಓದಲ್ವಲ್ಲ, ಕಲಿಯೋಲ್ವಲ್ಲ, ನಮ್ಮ ಮಕ್ಕಳು ಯಾಕೆ ಹೇಳಿದ ಮಾತು ಕೇಳಲ್ವಲ್ಲ? ಇವೆಲ್ಲ ಯಾಕೆ? ಇನ್ನು ಜೀವಕ್ಕೆ ಹುಟ್ಟು ಸಾವಿಗೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಹುಟ್ಟೋ ಪ್ರಶ್ನೆಗಳು ಯಾವುದು? ಏಕೆ ಈ ಹುಟ್ಟು ಸಾವು? ಹುಟ್ಟಿಗೆ ಕಾರಣ ಏನು? ಆ ದೇವರು ನಮ್ಮನ್ನು ಯಾಕೆ ಹುಟ್ಟಿಸಿದ್ದಾನೆ? ಸಾವು ಅಂದ್ರೇನು? ಯಾತಕ್ಕೆ ಸಾಯಬೇಕು? ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ? ಸಾವಿಗೂ ಬರಿ ಹುಟ್ಟಿಗೂ ಮಧ್ಯದಲ್ಲಿ ಎಲ್ಲಿರ್ತೀವಿ? ಹೋಗೋದಾದರೂ ಎಲ್ಲಿಗೆ, ಬರೋದಾದರೂ ಎಲ್ಲಿಂದ? ಮತ್ತೆ ಮತ್ತೆ ಹುಟ್ಟಲೇಬೇಕಾ? ಹುಟ್ಟದೇ ಇರೋಕ್ಕೆ ನಾವೇನಾದರೂ ಮಾಡೋಕ್ಕಾಗತ್ತಾ? ಹುಟ್ಟಿದವರು ಸಾಯದೆ ಸಾವಿರಾರು ವರ್ಷಗಳು ಇರೋಕ್ಕಾಗಲ್ವಾ? ಇನ್ನೂ ಈ ಥರದ ನೂರಾರು ಪ್ರಶ್ನೆಗಳಿವೆ. ಈ ಕೆಲವಾರು ಪ್ರಶ್ನೆಗಳಿಗೆ ಉತ್ತರವನ್ನಾಗಲಿ ಅಥವಾ ನಮ್ಮ ಕಷ್ಟಗಳಿಗೆ ಪರಿಹಾರವನ್ನು ನಮ್ಮ ಸಾಮಾನ್ಯ ವಿಜ್ಞಾನ ಅಥವಾ ವೈದ್ಯಕೀಯ ವಿಜ್ಞಾನ ನೀಡೋ ಹಾಗಿದ್ದಿದ್ರೆ ಆಧ್ಯಾತ್ಮಿಕತೆಯ ಅವಶ್ಯಕತೆಯೇ ಬೀಳ್ತಾ ಇರಲಿಲ್ಲ. ಆಧ್ಯಾತ್ಮಿಕ ವಿಜ್ಞಾನದ ಮತ್ತೊಂದು ವಿಶೇಷತೆ ಏನಂದರೆ ಅವನ ಅತ್ಯದ್ಭುತ ಸೃಷ್ಟಿ, ಮಾನವನ ರಚನೆ. ಭಗವದ್ಗೀತೆಯಲ್ಲಿ ಮಾನವ ಅಂತಂದರೆ ಯಾರು ಅಂದರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿಯ ಸಮಾಗಮನೇ ಮಾನವ ಅಂತ ವಿವರಣೆ ಕೊಟ್ಟಿದೆ. ಮುಂದೆ ಹೋಗ್ತಾ ಹೋಗ್ತಾ ಮಾನವ ಯಾಕೆ, ಹೇಗೆ ಜನ್ಮ ಪುನರ್ಜನ್ಮ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ ಅನ್ನೋಕ್ಕೂ ಒಂದು ಶ್ಲೋಕ ಇದೆ, ವಿವರಣೆ ಇದೆ. ಮನಯೇವ ಮನುಷ್ಯಾಣಂ ಕಾರಣಂ ಬಂಧನಂ ಮೋಕ್ಷಯೋಹೋ ಅಂತ ಇದೆ. ಅಂದರೆ ಮನಸ್ಸು ಇರೋನು ಮನುಷ್ಯ ಅಂತನೋ, ಈ ಮನಸ್ಸೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ ಅಂತ ಅರ್ಥ. ಈ ಮನಸ್ಸು ಅನ್ನೋ ಪದ ಮನ್ನನ್ನೋ ಧಾತುವಿನಿಂದ ಬಂದಿರೋದು. ಇದೇ ಮನಸ್ಸು ಆಕರ್ಷಣೆಗೂ ಕಾರಣ, ಚಂಚಲತೆಗೂ ಕಾರಣ, ನಮ್ಮಿಂದ ತಪ್ಪುಗಳಾಗೋಕ್ಕೂ ಕಾರಣ.
ಇದೇ ಮನಸ್ಸು ಮೋಕ್ಷಕ್ಕೂ ದಾರಿ ಮಾಡುತ್ತೆ. ಹಾಗಾಗಿ ಈ ಮನಸ್ಸು ಮಾನವನ ಶತ್ರುನೂ ಹೌದು, ಮಾನವನ ಮಿತ್ರನೂ ಹೌದು. ಈ ಮನಸ್ಸು ಭೌತ ರೂಪದಲ್ಲಿಲ್ಲ. ಸೂಕ್ಷ್ಮ ರೂಪದಲ್ಲಿರೋ ಈ ಮನಸ್ಸು ಹೇಗೆ ಕಾರ್ಯಗಳನ್ನು ನಿರ್ವಹಿಸುತ್ತೆ? ಈ ಮನಸ್ಸು 2 ಸ್ತರಗಳಲ್ಲಿ ಕೆಲಸ ಮಾಡುತ್ತೆ. ಹೇಗೆ? ಎಚ್ಚರ ಮನಸ್ಸಿನ ರೂಪದಲ್ಲಿ ಇಂದ್ರಿಯಗಳ ಜೊತೆನೋ, ಅತಿ ಸೂಕ್ಷ್ಮದಲ್ಲಿ ಸುಪ್ತ ಪ್ರಜ್ಞಾಸ್ಥಿತಿಯಲ್ಲಿ ಆತ್ಮನ ಜೊತೆಯಲ್ಲೂ ಕಾರ್ಯನಿರ್ವಹಿಸುತ್ತೆ. ಮಾನವನ ಜೀವಾತ್ಮವು ಪರಮಾತ್ಮನ ಅಂಶಾತ್ಮವಾಗಿದ್ದು, ಈ ಅಂಶಾತ್ಮ ಪೂರ್ಣಾತ್ಮನೊಂದಿಗೆ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸೋಕ್ಕೆ, ಇಂದ್ರಿಯಾತೀತ ಅನುಭವ ಮತ್ತು ಅನುಭೂತಿಗಳನ್ನು ಸಾಧಿಸೋಕ್ಕೆ ಸಾಧ್ಯ ಸುಪ್ತ ಪ್ರಜ್ಞೆಯ ಮೂಲಕ, ಅದೇ ಅತಿ ಶಕ್ತಿಶಾಲಿ ಸುಪ್ತ ಮನಸ್ಸಿನ ಮೂಲಕ. ಎಚ್ಚರ ಮನಸ್ಸು 5% ಆಗಿದ್ದರೆ ಸುಪ್ತ ಮನಸ್ಸು 95%. ಸುಪ್ತ ಮನಸ್ಸಿನ ಇರುವಿಕೆಯೇ ಗೊತ್ತಿಲ್ಲದಿರೋವಾಗ ಸುಪ್ತ ಮನಸ್ಸನ್ನು ಎಚ್ಚರಿಸೋ ವಿಧಾನ ತಾನೇ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಬಳಸೋದಾದರೂ ಹೇಗೆ ಅಲ್ವಾ? ಯಾರ ಕಣ್ಣಿಗೂ ಕಾಣದ, ಯಾರ ಕೈಗೂ ಎಟಕದ ಇದೇ ಮನಸ್ಸು ಮಾನವನ ಕಾಯಿಲೆಗಳಿಗೂ ಕಾರಣವಾಗಿದ್ದು, ಮನಸ್ಸಿನಿಂದ, ಮನಸ್ಸಿನ ಭಾವೋದ್ರೇಕಗಳಿಂದ ಉಂಟಾಗುವಂಥ ಕಾಯಿಲೆಗಳನ್ನು ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂದರೆ ಮನೋದೈಹಿಕ ಕಾಯಿಲೆಗಳು ಅಂತ ವೈದ್ಯರುಗಳೇ ವರ್ಗೀಕರಿಸಿ ಅವುಗಳಿಂದ ಹೊರಬರೋಕ್ಕೆ ಅವರೇ ರೋಗಿಗಳನ್ನು ಧ್ಯಾನ ಮತ್ತು ಯೋಗಾಭ್ಯಾಸಕ್ಕೆ ಕಳಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಯಾವ ಯಾವ ರೀತಿಯ ಮನೋದೈಹಿಕ ಕಾಯಿಲೆಗಳಿಗೆ ವೈದ್ಯಕೀಯ ವಿಜ್ಞಾನ ಪರಿಹಾರ ನೀಡೋಕ್ಕಾಗಲ್ವೋ, ಕಾಯಿಲೆಗೆ ಕಾರಣಗಳು ಭೌತಿಕ ದೇಹದಲ್ಲಿ ಯಾವುದೇ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ನಿಂದನೂ ಕಂಡುಹಿಡಿಯೋಕ್ಕಾಗೋದಿಲ್ವೋ, ಅಂತಹದನ್ನು ರೋಗಿ ತಾನೇ ಧ್ಯಾನದ ಮೂಲಕ, ತನ್ನ ದಿವ್ಯ ಚಕ್ಷುಗಳ ಮೂಲಕ ತಾನೇ ತಿಳ್ಕೊಳ್ಳೋಕ್ಕೆ, ಕಾರಣಗಳನ್ನು ತಿಳಿದೇ ಕೂಡ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಧ್ಯಾನದಿಂದ ಸಾಧ್ಯ. ಯಾಕೆಂದರೆ ಆಲ್ ದಿ ಡಿಸೀಸಸ್ ಇನ್ ಅವರ್ ಬಾಡಿ ಈಸ್ ಐದರ್ ಬಿಕಾಸ್ ಆಫ್ ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ ಆಗಿರೋದ್ರಿಂದ, ಅಂದರೆ ನಮ್ಮ ದೇಹದಲ್ಲಿ ಉಂಟಾಗೋ ಕಾಯಿಲೆಗಳಿಗೆ ಕಾರಣ ಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲುಂಟಾಗೋ ಅಡಚಣೆಯಿಂದ ಅಥವಾ ಶಕ್ತಿ ಚೈತನ್ಯದ ಹರಿಯುವಿಕೆಯಲ್ಲುಂಟಾಗುವಂಥ ಸೋರಿಕೆಯಿಂದ ಅಂತ ಅರ್ಥ. ಈ ಅಡಚಣೆಯನ್ನು, ಸೋರಿಕೆಯನ್ನು ಸರಿಪಡಿಸೋಕ್ಕೆ ಸಾಧ್ಯವಿರೋದು ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾಗಿರೋ ಧ್ಯಾನದಲ್ಲಿ ಲಭ್ಯವಾಗೋ ವಿಶ್ವಶಕ್ತಿ ಚೈತನ್ಯದ ಸಹಾಯದಿಂದ. ಅಷ್ಟು ಮಾತ್ರವಲ್ಲದೆ ಮಾನವನ ಕಾಯಿಲೆಗಳಿಗೆ ಕಾರಣ ತನ್ನ ಪೂರ್ವಜನ್ಮಗಳ ಕರ್ಮಗಳಿಂದ, ಅವರ ತಪ್ಪು ನಡವಳಿಕೆಗಳಿಂದ, ತಾಪತ್ರಯಗಳಲ್ಲೊಂದಾದ ಅರಿಷಡ್ವರ್ಗಗಳಿಂದುಂಟಾದ ಪಾಪಕರ್ಮಗಳಿಂದ. ಅದಕ್ಕೆ ಹೇಳೋದು ಕೃತಜನ್ಮ ಪಾಪಂ ವ್ಯಾಧಿರೂಪೇಣ ಪೀಡತೆ ಅಂತ. ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪಕರ್ಮಗಳು ಈ ಜನ್ಮದಲ್ಲಿ ಕಾಯಿಲೆಗಳ ರೂಪದಲ್ಲಿ ಬಾಧಿಸುತ್ತೆ ಅಂತ ಅರ್ಥ. ಈ ಪಾಪಕರ್ಮಗಳು ನಮ್ಮಿಂದ ಯಾಕೆ ಆಗತ್ತೆ? ಪಾಪಕರ್ಮಗಳು ಹೇಗಾಗುತ್ತೆ ಅಂದರೆ, ಆರೋಗ್ಯದಿಂದಿದ್ದಾಗ, ಸುಖವಾಗಿದ್ದಾಗ ನಾನು, ನನ್ನಿಂದ, ನನಗೆ ಹಾಗೂ ನನಗಾಗಿ ಎನ್ನುವಂಥ ಪದಗಳೇ ನಮ್ಮಿಂದ ಹೊರಹೊಮ್ತಾ ಇರುತ್ತೆ. ಈ ಅಹಂ ಏನು ಮಾಡುತ್ತೆ? ಈ ಅಹಂ ನಮ್ಮನ್ನು ಸುತ್ತುವರೆದಿರುವಾಗ ನಮ್ಮಲ್ಲಿರುವಂಥ ವಿವೇಚನಾ ಶಕ್ತಿ ಕೆಲಸ ಮಾಡೋಕ್ಕಾಗ್ದೇ ನಮ್ಮಲ್ಲಿರುವಂಥ ಅರಿಷಡ್ವರ್ಗಗಳಿಂದ ಪ್ರಭಾವಿತರಾಗಿ ನಮ್ಮಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಪಾಪದ ಗಂಟು ದೊಡ್ಡದಾಗ್ತಾ ಆ ಪಾಪಕರ್ಮಗಳನ್ನು ಸವಸೋಕೆ ಮತ್ತೆ ಮತ್ತೆ ಈ ಕರ್ಮಭೂಮಿಗೆ ಹಿಂತಿರುಗಿ ಬರೋದೇನೆ ಪುನರ್ಜನ್ಮ. ಕರ್ಮ ಸವಸೋಕೆ ಕಾಲಾವಕಾಶ ಇರೋದೇ ಆಯುಸ್ಸು. ಕಾಯಿಲೆಗಳು ಯಾಕೆ ಬರುತ್ತೆ ಅನ್ನೋದನ್ನು ಆಧ್ಯಾತ್ಮಿಕವಾಗಿ ವಿವರಿಸಿರೋದು ಏನಂತ ಅಂದರೆ, ಅಜ್ಞಾನದಿಂದ ಪಾಪ, ಪಾಪದಿಂದ ರೋಗ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಅಂದರೆ ರೋಗಕ್ಕೆ, ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ಯಾವಾಗ ಸಿಗುತ್ತೆ ಅಂದರೆ ಧ್ಯಾನದಿಂದ, ಧ್ಯಾನದ ಮೂಲಕ ನಮ್ಮಲ್ಲಿ ಆತ್ಮಜ್ಞಾನ ಉಂಟಾದಾಗ, ಧ್ಯಾನದಲ್ಲಿ ಲಭ್ಯವಾಗೋ ವಿಶ್ವಶಕ್ತಿ ಚೈತನ್ಯವು ನಮ್ಮ ಕರ್ಮಗಳನ್ನು ಅಳಿಸ್ತಾ ನಮ್ಮ ಕಾಯಿಲೆಗಳಿಗೆ ಕಾರಣಗಳನ್ನು ಶೇಖರಿಸಿಟ್ಟಿಟ್ಕೊಂಡಿರುವಂತಹ ಕಾರಣ ಶರೀರವು ಶುದ್ಧೀಕರಣಗೊಂಡಾಗ ಕಾಯಿಲೆಗೆ ಮುಕ್ತಿ, ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ಅಂತ ಅರ್ಥ. ಮಾನವನಲ್ಲಿ ಉದ್ಭವವಾಗೋ ಎಲ್ಲ ಪ್ರಶ್ನೆ ಮತ್ತು ಅನುಮಾನಗಳಿಗೆ ಉತ್ತರ ಮತ್ತು ಪರಿಹಾರ ಸಾಮಾನ್ಯ ವಿಜ್ಞಾನ ಒದಗಿಸೋಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಆಧ್ಯಾತ್ಮಿಕ ವಿಜ್ಞಾನವು ಆ ಅನುಭವ, ಅನುಭೂತಿ ಮತ್ತು ಆತ್ಮಜ್ಞಾನದ ಮೂಲಕ ಅರಿವು ಮೂಡಿಸಿ
ಸಮಾಧಾನಭರಿತ ಅರ್ಥಪೂರ್ಣ ಆನಂದಮಯ ಜೀವನವನ್ನು ಸಾಗಿಸೋಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ. ಈ ಮೂರನ್ನು ಅಳವಡಿಸ್ಕೊಂಡಾಗ ಜ್ಞಾನ ಪ್ಲಸ್ ಅನುಭವ ಪ್ಲಸ್ ಅನುಭೂತಿ ಪ್ಲಸ್ ಮುಕ್ತಿ ಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕ ವಿಜ್ಞಾನವು 10 ಹಲವು ಸೂಕ್ಷ್ಮ ವಿಚಾರಗಳನ್ನು ಮಾನವನಿಗೆ ಅನುಭವಪೂರ್ವಕವಾಗಿ ಆಧ್ಯಾತ್ಮಿಕ ಶಾಸ್ತ್ರದ ಮೂಲಕ ಅರ್ಥ ಮಾಡಿಸುತ್ತೆ. ಅಂತಹ ಸೂಕ್ಷ್ಮ ವಿಚಾರಗಳು ಯಾವ್ಯಾವುದು ಅಂತ ಅರ್ಥ ಮಾಡ್ಕೋಬೇಕು. ಬ್ರಹ್ಮಾಂಡದಲ್ಲಿರೋಂಥ ಎಲ್ಲ ಸ್ಥೂಲ ವಸ್ತುಗಳು ಸೃಷ್ಟಿಯಾಗಿರೋದು ಸೂಕ್ಷ್ಮದಿಂದನೇ. ಸೂಕ್ಷ್ಮದಿಂದಲೇ ಸ್ಥೂಲದ ಸೃಷ್ಟಿ. ಮಾನವನ ದೇಹ ಸೂಕ್ಷ್ಮ ಮತ್ತು ಸ್ಥೂಲ ಅಂಶಗಳೊಂದಿಗೆ ಜೀವಿಗಳ ರಚನೆಯಾಗಿದ್ದು, ಮಾನವ ಬರೇ ದೇಹ ಅಲ್ಲ, ಬರೇ ಮಾಂಸದ ಮುದ್ದೆ ಅಲ್ಲ ಅಂತನೂ, ಮಾನವನ ದೇಹದಲ್ಲಿ ದೇಹ, ಆತ್ಮ, ಮನಸ್ಸು ಮತ್ತು ಬುದ್ಧಿಗೆ ಸಂಬಂಧಪಟ್ಟಂತೆ 60ಕ್ಕೂ ಹೆಚ್ಚು ಶಕ್ತಿ ಸಾಮರ್ಥ್ಯಗಳಿವೆ ಅಂತನೂ, ಮಾನವನ ದೇಹದಲ್ಲಿ ಸಾಮಾನ್ಯ ವಿಜ್ಞಾನ ನಿಯಂತ್ರಿಸೋಕ್ಕಾಗದೇ ಇರೋಂಥ ಪ್ರಾಣಶಕ್ತಿ ಚೈತನ್ಯ ಅಡಗಿದೆ ಅಂತನೂ, ಈ ಪ್ರಾಣಶಕ್ತಿ ಚೈತನ್ಯವನ್ನು ಜೀವಂತವಾಗಿರಿಸೋ, ಚಾಲನೆಯಲ್ಲಿಡೋ ಉಸಿರಾಟದ ವ್ಯವಸ್ಥೆನೇ ಪ್ರಾಣವಾಯುನೇ ಗಾಳಿ ಅಂತನೂ, ಆ ಪ್ರಾಣವಾಯು ದೇಹದ 10 ರೀತಿಯ ವಿಭಿನ್ನ ಪ್ರಾಣಗಳನ್ನು ನಿಯಂತ್ರಿಸುತ್ತೆ ಅಂತನೂ, ಮಾನವ ಭಾವನೆಗಳ ಆಗರ ಅಂತನೂ, ಭಾವನೆಗಳು ಮತ್ತು ಚಿಂತನೆಗಳು ಮನಸ್ಸಿಂದ ಹೊರಹೊಮ್ಮುತ್ತೆ ಅಂತನೂ, ದೇಹದೊಳಗಿರೋ ಮಿದುಳು ಭೌತಿಕ, ಮನಸ್ಸು ಕ್ರಿಯಾತ್ಮಕ ಅಂತನೂ, ಈ ಮನಸ್ಸು ಇದುವರೆಗೂ ಮುಂದುವರೆದಿರೋ ಸಾಮಾನ್ಯ ವಿಜ್ಞಾನದ, ವೈದ್ಯಕೀಯ ವಿಜ್ಞಾನದ ಪರಿಮಿತಿಯಲ್ಲಿ ಲಭ್ಯವಾಗಿಲ್ಲ ಅಂತನೂ ಅರ್ಥ ಆಗುತ್ತೆ. ಅದನ್ನು ತಿಳ್ಕೋಬೇಕು. ಈ ಪ್ರಾಣಶಕ್ತಿ ಚೈತನ್ಯದ ಮೂಲವನ್ನು, ಸೃಷ್ಟಿ ಸಿದ್ಧಾಂತವನ್ನು, ಆಕಾಶ ತತ್ವವನ್ನು, ಮನಸ್ಸು ಮತ್ತು ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು ವಿವರಿಸೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಸಾಮಾನ್ಯ ವಿಜ್ಞಾನ ವಿವರಿಸಕ್ಕಾಗದ ಮಾನವನ ಅತೀಂದ್ರಿಯ ಅನುಭವಗಳನ್ನು, ದೇಹಾತೀತ ಅನುಭವಗಳನ್ನು ವಿವರಿಸುವಂಥ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಹಾಗಂತಂದಮೇಲೆ ಸಾಮಾನ್ಯ ವಿಜ್ಞಾನವನ್ನು ಮೀರಿದ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ತಾನೇ. ವಿಜ್ಞಾನ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ ಅಂದರೆ, ಊಹೆಗಳನ್ನು ಪರೀಕ್ಷಿಸೋಕೆ, ಪ್ರಯೋಗಗಳನ್ನು, ಪ್ರಾಯೋಗಿಕ ಪುರಾವೆಗಳನ್ನು ಪರೀಕ್ಷಿಸೋದು ವಿಜ್ಞಾನ. ಇಲ್ಲಿ ವೈಯಕ್ತಿಕ ಅಭಿಪ್ರಾಯ, ಪಕ್ಷಪಾತಕ್ಕೆ ಇನ್ಫ್ಲೂಯೆನ್ಸು ನಡೆಯೋಲ್ಲ. ಅಸ್ತಿತ್ವದಲ್ಲಿರೋ ಸಿದ್ಧಾಂತಗಳನ್ನು ಪರೀಕ್ಷಿಸಿ, ಪರಿಷ್ಕರಿಸಿ, ಬದಲಿಸಬಹುದು, ಸಾಬೀತುಪಡಿಸಬಹುದು. ಸಾಮಾನ್ಯ ವಿಜ್ಞಾನ ಹಾಗೂ ವೈದ್ಯಕೀಯ ವಿಜ್ಞಾನ ಈ ಜೀವ ಅಥವಾ ಆತ್ಮ ಸಂಬಂಧಿತ, ಜೀವನ ಸಂಬಂಧಿತ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಮಾನ್ಯ ವಿಜ್ಞಾನ ಮತ್ತು ವೈದ್ಯಕೀಯ ವಿಜ್ಞಾನದ ಸಿದ್ಧಾಂತ ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್, ಡಾಕ್ಯುಮೆಂಟಿಂಗ್ ಈಸ್ ಬಿಲೀವಿಂಗ್. ಪ್ರತ್ಯಕ್ಷಿಸಿ ನೋಡಿದ್ರೂ ಕೂಡ ಪ್ರಮಾಣಿಸಿ ನೋಡು ಅನ್ನೋ ಸಿದ್ಧಾಂತವನ್ನು ಆಧರಿಸಿ ವೈಜ್ಞಾನಿಕ ರೂಪವನ್ನು ನೀಡೋದು ಈ ಸಾಮಾನ್ಯ ವಿಜ್ಞಾನ, ವೈದ್ಯಕೀಯ ವಿಜ್ಞಾನ. ಈ ಸಾಮಾನ್ಯ ವಿಜ್ಞಾನದ, ವೈದ್ಯಕೀಯ ವಿಜ್ಞಾನದ ಪರಿಮಿತಿಯಲ್ಲಿ ಬರದೇ ಇರೋ ಎಷ್ಟೋ ವಿಚಾರಗಳಿವೆ. ಕಣ್ಣಿಗೆ ಗೋಚರವಾಗೋದು ಮಾತ್ರ ಸಾಮಾನ್ಯ ವಿಜ್ಞಾನದ ಹಿಡಿತಕ್ಕೆ ಸಿಕ್ಕಿ ಸಂಶೋಧನೆಗೊಳಪಡುತ್ತೆ. ಕಣ್ಣಿಗೆ ಗೋಚರವಾಗದೇ ಇರೋ, ಇಂದ್ರಿಯಗಳಿಗೆ ಎಟಕದೇ ಇರೋ ಅಗೋಚರ ಚೈತನ್ಯದ ಸ್ತರಗಳೆಲ್ಲನೂ ಕೂಡ ಸಾಮಾನ್ಯ ಭೌತಿಕ ವಿಜ್ಞಾನದ ಹಿಡಿತಕ್ಕೆ ಸಿಗದೇ ಇರುವಂಥ ಸೂಕ್ಷ್ಮ ವಿಷಯ ವಿಚಾರಗಳು ಬೇಕಾದಷ್ಟಿವೆ. ಅವುಗಳನ್ನು ಅಧ್ಯಾತ್ಮ ಅಂತಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೆಗಳಿಗೆ ಉತ್ತರ ನಮಗೆ ಸಿಗೋದು ಇದುವರೆಗೂ ನಾವು ಹಿಂದೆಂದೂ ಕಲಿಯದ ಅನುಭವಪೂರ್ವಕ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ ಮಾತ್ರ. ನಮ್ಮ ದೇಹದಲ್ಲಿ ಜರುಗುವಂಥ ಉಸಿರಾಟಕ್ಕಾಗಲಿ, ನಿರಂತರ ಹೃದಯದ ಬಡಿತಕ್ಕಾಗಲಿ ಚಾಲನೆಯನ್ನು ಯಾವ ಸಾಮಾನ್ಯ ವಿಜ್ಞಾನವಾಗಲಿ, ವೈದ್ಯಕೀಯ ವಿಜ್ಞಾನವಾಗಲಿ ನಮಗೆ ಕೊಟ್ಟಿಲ್ಲ. ಮಾನವನಿಗೆ ಅತಿ ಉಪಯುಕ್ತವಾಗಿರುವಂಥ ಪಂಚಭೂತಗಳನ್ನು ವಿಜ್ಞಾನ ಸೃಷ್ಟಿಸಿಲ್ಲ. ನಮ್ಮ ಆಯಸ್ಸನ್ನು ಸಾಮಾನ್ಯ ವಿಜ್ಞಾನ ನಿರ್ಧರಿಸೋಕ್ಕೆ ಸಾಧ್ಯವೂ ಇಲ್ಲ. ಭಗವಂತ ಕರುಣಿಸಿರೋ ಆಯಸ್ಸಿನೊಳಗೆ ನಮ್ಮ ಹುಟ್ಟಿನ ಉದ್ದೇಶವನ್ನು ಸಾಧಿಸ್ತಾ ಅಂತಿಮವಾಗಿ ಮಾನವ ಮಾಧವನಾಗಿ ಹಿಂತಿರುಗಬೇಕು ಅನ್ನೋದೇನೆ ಆ ಪರಮಾತ್ಮನ ಇಚ್ಛೆ, ಉದ್ದೇಶ. ಜೀವಿಗಳಿಗೆ ಆಧಾರವಾಗಿರುವಂಥ ಈ ಪ್ರಾಣಶಕ್ತಿ ಚೈತನ್ಯದ ಮೂಲವನ್ನು, ಸೃಷ್ಟಿ ಸಿದ್ಧಾಂತವನ್ನು, ಮಾನವನ ಮನಸ್ಸು ಮತ್ತು ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನು, ಪ್ರಜ್ಞಾಸ್ಥಿತಿಗಳನ್ನು ವಿವರಿಸೋ, ಅನುಭವಪೂರ್ವಕವಾಗಿ ತಿಳಿಯಬಹುದಾದ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ.
ಈ ಎಲ್ಲ ಆತ್ಮ ಸಂಬಂಧಿತ ವಿಷಯಗಳ ಬಗ್ಗೆ ಜ್ಞಾನ, ವಿವರಣೆ, ವಿಶ್ಲೇಷಣೆ ಲಭ್ಯ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ. ಈ ಆಧ್ಯಾತ್ಮಿಕ ವಿಚಾರಗಳನ್ನು ಅನುಭವಪೂರ್ವಕವಾಗಿ, ಅನುಭೂತಿಪೂರ್ವಕವಾಗಿ ತಿಳಿಸ್ಕೊಡೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕತೆ ಕೂಡ ಒಂದು ಸನಾತನ, ಪುರಾತನ, ವ್ಯವಸ್ಥಿತ, ಅನುಭವಪೂರಿತ, ಅನುಭೂತಿಪೂರ್ವಕವಾಗಿ ಋಷಿಮುನಿಗಳಿಂದ, ಋಷಿಗಳ ತಪೋಶಕ್ತಿಯಿಂದ, ಸಿದ್ಧಿಯಿಂದ ಹರಿದು ಬಂದಂಥ ಅಭೌತಿಕ ವಿಜ್ಞಾನವೇ ಸರಿ. ಅದೊಂದು ಜೀವ ಮತ್ತು ಜೀವನ ಶಾಸ್ತ್ರವೇ ಸರಿ. ಅದು ಬ್ರಹ್ಮಾಂಡ ಜ್ಞಾನವೇ ಸರಿ. ಹಾಗಾಗಿ ಭಾರತವನ್ನು ಆಧ್ಯಾತ್ಮಕ್ಕೆ ತವರೂರು ಅಂತ ಪರಿಗಣಿಸಿರೋದು. ಈ ಆಧ್ಯಾತ್ಮದಲ್ಲಿ ಎಲ್ಲ ಸೃಷ್ಟಿ ಸಂಬಂಧಿತ ವಿಚಾರಗಳು, ಪ್ರಕೃತಿ ಸಂಬಂಧಿತ, ಜೀವ ಮತ್ತು ಜೀವನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಆತ್ಮ ಮತ್ತು ಮನೋ ಸಂಬಂಧಿತ, ಮಾನವನ ರಚನೆಗೆ ಹಾಗೂ ಅವನ ಸುಪ್ತ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ, ಆತ್ಮನ ಜನ್ಮ ಪುನರ್ಜನ್ಮಗಳ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ಅಥವಾ ಇತರ ಲೋಕಗಳ ಬಗ್ಗೆ ತಿಳಿಸುವಂಥ ಯಾವ ಶಾಸ್ತ್ರವನ್ನು ಇದುವರೆಗೂ ಮುಂದುವರೆದಿರೋ ವಿಜ್ಞಾನ ಹಾಗೂ ತಾಂತ್ರಿಕತೆ ಪ್ರತಿಪಾದಿಸೋಕ್ಕೆ ಆಗಿಲ್ಲ. ಬೋಧನೆಗೆ ಪಠ್ಯವಾಗಿ ಜೀವ ಅಥವಾ ಆತ್ಮನ ಮತ್ತು ಜೀವನ ವಿಜ್ಞಾನ ಕುರಿತು ನಿಗದಿಪಡಿಸೋಕ್ಕಾಗಿಲ್ಲ. ಸಾಮಾನ್ಯ ವಿಜ್ಞಾನಕ್ಕೆ ಎಟಕದೇ ಇರೋ, ಇನ್ನೂ ಸವಾಲಾಗಿ ಉಳಿದಿರೋವಂಥ ಮಾನವನ ದೇಹಾತೀತ, ಇಂದ್ರಿಯಾತೀತ ಅನುಭವಗಳೆಲ್ಲವೂ ಕೂಡ, ಸೂಕ್ಷ್ಮ ವಿಚಾರಗಳೆಲ್ಲವೂ ಕೂಡ ಆಧ್ಯಾತ್ಮಿಕ. ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನದಿಂದಲೇ ನಮ್ಮ ಜೀವ ಮತ್ತು ಜೀವನ ಸಂಬಂಧಿತ ಪ್ರಶ್ನೆಗಳಿಗೆಲ್ಲ ಉತ್ತರ, ನಮ್ಮ ಸ್ಥಿತಿಗತಿಗಳಿಗೆ ಕಾರಣ ಹಾಗೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಲಭ್ಯ. ನಮ್ಮ ಧ್ಯಾನಾನುಭವಗಳೇ ನಮ್ಮ ಪ್ರಶ್ನೆಗೆ ಉತ್ತರಗಳಾಗುತ್ತವೆ. ಸತ್ಸಂಗವೇ ಅನುಭವ ಮಂಟಪವಾಗುತ್ತೆ. ಆಧ್ಯಾತ್ಮಿಕ ಗ್ರಂಥಗಳ ಸ್ವಾಧ್ಯಾಯದ ಮೂಲಕ ಪಡೆಯೋ ಜ್ಞಾನವೇ ಸಾಕ್ಷಿಯಾಗಿ ಸಾಧನೆಗೆ ಪ್ರೇರಕವಾಗುತ್ತೆ. ಧ್ಯಾನದ ಮೂಲಕ ಮಾನವನಲ್ಲಿ ಅಡಗಿರುವಂಥ ನಿಗೂಢ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿಯೋ, ಅರಿಯೋ, ಬಳಸೋ ಹಾಗೂ ಮಾಧವನಾಗಿ ಬೆಳೆಯೋ ಪ್ರಕ್ರಿಯೆಯೇ, ವಿಧಾನವೇ, ಆತ್ಮವಿಕಸನವೇ ಆಧ್ಯಾತ್ಮಿಕ ವಿಜ್ಞಾನ. ಮಾನವನ ಜೀವನ ಅಂದರೆ ಭೌತಿಕ, ಲೌಕಿಕ ಅಥವಾ ಪ್ರಾಪಂಚಿಕ ಜೀವನಾನಂದದ ಜೊತೆಗೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಮರಸ್ಯಗೊಳಿಸಿ ಯೋಗ ಸಾಧನೆಯ ಮೂಲಕ, ಧ್ಯಾನ ಸಾಧನೆಯ ಮೂಲಕ ನಮ್ಮ ನೈಜ ಸ್ವರೂಪವನ್ನು, ಅಂದರೆ ನಾವು ಆತ್ಮ ಪದಾರ್ಥ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ ಮುಕ್ತಿ ಸಾಧಿಸೋದೇ ನಮ್ಮ ನಿಮ್ಮೆಲ್ಲರ ಜೀವನದ ಗುರಿಯಾಗಿದೆ ಅಂತ ಹೇಳ್ತಾ, ಸಾಮಾನ್ಯ ವಿಜ್ಞಾನಕ್ಕೂ ಆಧ್ಯಾತ್ಮಿಕ ವಿಜ್ಞಾನಕ್ಕೂ ಇರೋ ವ್ಯತ್ಯಾಸವನ್ನು, ಇವೆರಡೂ ನಮ್ಮ ಜೀವನದಲ್ಲಿ ಒಂದಕ್ಕೆ ಒಂದು ಪೂರಕವಾಗಿದೆ ಅನ್ನೋದನ್ನು ಅರಿತು ಜೀವಿಸೋಣ. ಥ್ಯಾಂಕ್ ಯು. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.